ಮಾಡ್ತಾ ಇದೀಯಾ? ಬೇಗ ಬ್ರಷ್ ಮಾಡಂತ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ? ತಡೀರಮ್ಮ, ಒಂದು 5 ನಿಮಿಷ ಇರಿ. ಯಾಕೆ ಮಾಡ್ತಾ ಇದ್ದೀರಾ? ನಿನಗೆ ಹೇಳೋಷ್ಟರಲ್ಲಿ ನಾನೇ ತೆಗೆದು ನಿನಗೆ ಬ್ರಷ್ ಮಾಡ್ಬಿಡೋಣ ಅಂತ ಅನಿಸ್ತಾ ಇದೆ ನನಗೆ. ಯಾಕೆ, ಏನಾಯ್ತು? ಯಾಕೆ ಇಷ್ಟು ಅಡ್ಜಸ್ಟ್ ಮಾಡ್ತಾ ಇದ್ದೀರಾ? ಲೇಟ್ ಆಗ್ತಾ ಇದೆಯಲ್ಲ, ಮಾರ್ಕೆಟಿಗೆ ಹೋಗ್ಬೇಕು ಇವತ್ತು. ಭಾನುವಾರ ತುಂಬಾ ಜನ ಇರ್ತಾರೆ, ಅದಕ್ಕೆ ಹೇಳ್ತಾ ಇರೋದು. ಒಂದ್ ಸ್ವಲ್ಪ ತಡೀರಿ, ಒಂದ್ ಬ್ರಷ್ ಮಾಡಕ್ಕೂ ಬಿಡೋದಿಲ್ಲ. ಹಾಯ್, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಜ್ಜಿ, ನೀವ್ ಚೆನ್ನಾಗಿದ್ದೀರಾ? ಯಾರು ನೀವು? ಗೊತ್ತಾ ಸಿಗ್ಲಿಲ್ಲ ನಂಗೆ. ನೋಡಮ್ಮ, ನನಗೆ ಅಜ್ಜಿ ಅಂತ ಕರಿಬೇಡ, ಆಂಟಿ ಅಂತ ಕರಿ. ನನಗೇನು ಅಷ್ಟು ವಯಸ್ಸಾಗ್ಲಿಲ್ಲ, ಈಗಷ್ಟೇ 59 ಆಯ್ತು. ತಪ್ಪಾಯ್ತಾ ಅಜ್ಜಿ? ಹೇಳಿ. ನಾನು ನಿಮ್ಮ ಮನೆ ಹಿಂಗಡೆ ಒಂದು ಮನೆ ಇದೆಯಲ್ಲ, ಆ ಮನೆಗೆ ಹೊಸ್ದಾಗಿ ಬಂದಿದ್ದೀವಿ. ಅದೇ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದೆ. ನಾನು ಬೆಳಗ್ಗೆ ಹೊತ್ತು ಜಾಗಿಂಗ್ ಹೋಗ್ತೀನಾ, ಹಾಗೆ ನೀವು ಸಿಕ್ಕಿದ್ರಲ್ಲ, ಸರಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ಕಣಮ್ಮ. ಓ ಹಂಗ, ಯಾವ ಊರು ಆಂಟಿ ನೀವು? ನಾವು ಬೆಂಗಳೂರಿನಾಗ ಇದ್ದಿದ್ದು. ಇಲ್ಲಿ ಬರಕ್ಕೆ ಇಷ್ಟ ಆಗ್ಲಿಲ್ಲ, ಏನ್ ಮಾಡೋದು, ನನ್ನ ಮಗನಿಗೆ ಟ್ರಾನ್ಸ್ಫರ್ ಆಯ್ತಾ, ಹಾಗಾಗಿ ನಾವು ಇಲ್ಲಿ ಬಂದ್ಬಿಟ್ವಿ. ಆ ಬೆಂಗಳೂರಿನಾಗ ಇದ್ದಂಗಿಲ್ಲಪ್ಪ ಇಲ್ಲಿ. ಅಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಪಾರ್ಕೆಲ್ಲ ಇರುತ್ತೆ. ಏನಿಲ್ಲ, ಈ ಹಳ್ಳಿನಾಗ ಏನ್ ಮಾಡೋದು, ನಮ್ಗೆ ಬೆಂಗಳೂರಿಗೆ ಹೋಗ್ಬೇಕಂತ ಆಸೆ. ಏನ್ ಮಾಡೋದು, ಮಗನಿಗೆ ಇಲ್ಲೇ ಕೆಲಸ ಆಗ್ಬಿಡ್ತಲ್ಲ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಕಷ್ಟನೋ ಸುಖನೋ ಇಲ್ಲೇ ಇದ್ಬಿಡ್ಬೇಕು. ಹೌದು ಆಂಟಿ, ಏನ್ ಮಾಡೋದು, ಎಲ್ಲಿ ಕೆಲಸ ಇರುತ್ತೋ ಅಲ್ಲೇ ಇರ್ಬೇಕಲ್ಲ, ನಾವು ನೆನ್ಸ್ಕೊಂಡಿದ್ದಂಗೆಲ್ಲ ಇರಕ್ಕಾಗತ್ತಾ? ಹೌದು ಕಡೆಮ್ಮ. ಮತ್ತೆ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ? ಎಷ್ಟು ಮಕ್ಕಳು? ನಮ್ಮ ಮನೇಲಿ ಗಂಡ ಹೆಂಡತಿ ಮತ್ತೆ ನಮ್ಮ ಅತ್ತೆ ಇದ್ದಾರೆ, ಮತ್ತೆ 2 ಹೆಣ್ಮಕ್ಳು ಇದ್ದಾರೆ. ಇವಳು ಸಣ್ಣವಳು, ಇನ್ನೊಬ್ಳು ದೊಡ್ಡವಳು ಮನೆ ಒಳಗಿದ್ದಾಳೆ. ಓ ಹಂಗ, ಇದ್ಯಾವುದು ನಿಮ್ಮ ಮನೆನಾ? ಸ್ವೀಟಿ ಅನ್ನೋದು ನೀನೇನಾ? ಹೌದಾ ಆಂಟಿ, ನನ್ನ ಹೆಸರು ಸ್ವೀಟಿ. ಇದು ನಮ್ಮ ಮನೆ. ಇಲ್ಲಿ ಏಂಜಲ್ ಅಂತ ಹಾಕಿದ್ಯಲ್ಲ, ಅದು ನಮ್ಮ ಅಕ್ಕನ ಮನೆ. ಅದು ನನ್ನ ಗಂಡನ ಅಣ್ಣನ ಮನೆ ಅದು. ಓಹೋ ಹಂಗೆ, ಅಕ್ಕಪಕ್ಕದಲ್ಲೇ ಅಣ್ಣ ತಮ್ಮಂದಿರಿದ್ದಾರೆ. ಹೌದಾಂಟಿ, ನಿಮ್ಮ ಹೆಸರೇ ಹೇಳಿಲ್ಲ. ನನ್ನ ಹೆಸರು ಪಾಪಕ್ಕ ಅಂತ, ನನ್ನನ್ನ ಎಲ್ಲರೂ ಪಾಪು ಪಾಪು ಅಂತ ಕರೀತಾರೆ. ಎಷ್ಟು ವರ್ಷದಿಂದ ಆ ಥರ ಕರೀತಾ ಇದ್ರ? ಅಚ್ಚು ಸುಮ್ಮನಿರು, ಏನ್ ಆ ಥರ ಎಲ್ಲ ಮಾತಾಡೋದು? ನೀವೇನ್ ತಪ್ಪು ತಿಳ್ಕೊಬೇಡಿ, ಅವಳು ಸಣ್ಣ ಹುಡುಗಿ, ಏನೋ ಗೊತ್ತಿಲ್ಲದ ಹಂಗೆ ಹೇಳ್ಬಿಟ್ಲು. ಅಮ್ಮ, ನಾನು ಗೊತ್ತಿಲ್ಲದೆ ಕೇಳಿಲ್ಲ, ನಿಜ ಕೇಳಿದ್ದು. ಪಾಪು ಪಾಪು ಅಂತ ಸಣ್ಣ ಮಕ್ಕಳನ್ನ ಕರೀತಾರಲ್ಲ, ಈ ಅಜ್ಜಿನ ಪಾಪು ಅಂತ ಕರೆದ ತಕ್ಷಣ ನನಗೆ ನಗು ಬಂದ್ಬಿಟ್ಟು, ಅದಕ್ಕೆ ಕೇಳಿದೆ, ಎಷ್ಟು ವರ್ಷದಿತ್ತೆ ನಿಮ್ಮನ್ನ ಪಾಪು ಅಂತ ಕರೆದ್ರು ಅಂತ ಅಂದ್ಬಿಟ್ಟು. ಅಚ್ಚು ಸ್ವಲ್ಪ ಸುಮ್ಮನಿರು, ಅವರಿಗೆ ಸಿಟ್ಟು ಬಂದ್ಬಿಡ್ತು ನೀನ್ ಹೇಳಿದ ತಕ್ಷಣ. ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ತೀಯಾ? ಅಮ್ಮ, ನಾನು ಕೇಳಿದ್ದೇನಾದ್ರೂ ತಪ್ಪಿದ್ಯಾ? ಪಾಪು ಅಂತ ಹೇಳಿದ ತಕ್ಷಣ ಇವರಿಗೆಲ್ಲ ಯಾರು ಪಾಪು ಅಂತ ಇಟ್ಟು ಅಂತ ನನಗೆ ನಗು ಬಂತು. ನೀನ್ ಯಾವಾಗ ನೋಡಿದ್ರು ನನ್ನನ್ನೇ ಬೈಯಮ್ಮ ನೀನು. ನೀವೇನ್ ತಪ್ಪು ತಿಳ್ಕೊಂಬೇಡಿ ಆಂಟಿ, ಅವಳು ಸಣ್ಣ ಹುಡುಗಿ ಹಂಗೆ ಹೇಳ್ಬಿಟ್ಲು. ಬನ್ನಿ ಒಳಗ್ ಬನ್ನಿ, ಚಾ ಕುಡ್ದು ಹೋಗ್ತೀರಂತೆ. ಇರ್ಲಿ ಬಿಡು, ಸಣ್ಣ ಮಕ್ಳೆಲ್ಲ ಹಂಗೆ, ಏನು ಮಾಡಕ್ಕಾಗಲ್ಲ. ನಮ್ಮ ಮನೆಯಲ್ಲೂ ಮಕ್ಳಿದ್ದಾರೆ, ಅದು ಮಕ್ಳು ಹೇಳಿದ ಮಾತು ಕೇಳ್ಕೊಂಡಿರ್ತಾರೆ. ಇವೆಲ್ಲ ಏನು ಮಾತು ಕೇಳಲ್ಲ, ಏನಿಲ್ಲ, ದೊಡ್ಡರ ಹತ್ರ ಹೆಂಗ್ ಮಾತಾಡ್ಬೇಕಂತ ಗೊತ್ತಿಲ್ಲ, ಈ ತರ ಮಾತಾಡ್ತವೆ. ಸರಿ ಕಣಮ್ಮ, ಆಯ್ತು, ನನ್ಗೆ ಟೈಮ್ ಆಯ್ತಾ ಬಂತು. ನಾನು ಕ್ಲಬ್ಬಿಗೆ ಹೋಗ್ಬೇಕು, ನಮ್ದು ಕ್ಲಬ್ ಇದೆ. ಅಲ್ಲೋಗಿ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಅವ್ರ ಹತ್ರ ಮಾತಾಡ್ಬೇಕು. ಈ ಊರಿಗೆ ಬಂದಿರೋದ ಹೊಸ ಫ್ರೆಂಡ್ಸ್ ಒಟ್ಟಿಗೆಲ್ಲ ಸೇರುವಾಗ ತುಂಬಾ ಖುಷಿ ಆಗ್ತದೆ. ಹೌದಾ ಆಂಟಿ? ಆಯ್ತಾಯ್ತು, ಹೋಗಿ ಬನ್ನಿ. ಯಾರೇ ಸ್ವೀಟಿ, ಅದು ಹೊಸದಾಗಿದ್ದಾರೆ ಜನ, ನಿಮ್ ರಿಲೇಷನ್? ನಿಮಗೆ ಗೊತ್ತಿಲ್ಲದೆ ನನಗೆ ಏನಾದ್ರು ಹೊಸ ರಿಲೇಷನ್ ಇದೆಯಾ? ಇದು ನಮ್ಮ ಮನೆ ಹಿಂಗಡೆ ಹೊಸದಾಗಿ ಬಾಡಿಗೆ ಬಂದಿದ್ದಾರಂತೆ, ಅದೇ ಪರಿಚಯ ಮಾಡ್ಕೊಳ್ಳೋ ಅಂತ ಬಂದಿದ್ದಾರೆ. ಓಹೋ ಹಂಗೆ, ಅದೇನದು ಸ್ನಾನಕ್ಕೆ ಹೋಗ್ಬಿಟ್ಟು ಅರ್ಧ ಬಟ್ಟೆನ ಬಿಚ್ಚಾಕ್ಬಿಟ್ಟು ಓಡ್ ಬಂದಂಗಿದೆ. ಅಯ್ಯೋ ಅಕ್ಕ, ಸ್ವಲ್ಪ ಸುಮ್ಮನಿರಿ, ಹೊಸದಾಗಿ ಬಂದವ್ರ ಹತ್ರ ನಮ್ಮ ತರಲೆನ ತೋರಿಸ್ಬೇಡಿ. ಈಗಷ್ಟೇ ಅಚ್ಚು 2 ಮಾತು ಮಾತಾಡ್ಬಿಟ್ಲು, ಅದಕ್ಕೆ ಅಜ್ಜಿ ಸ್ವಲ್ಪ ಸಿಟ್ಟಾಗ್ಬಿಡ್ತು. ಅಜ್ಜಿ ಅಂತ ಕರಿಬಾರ್ದಂತೆ, ಆಂಟಿ ಅಂತ ಕರಿಬೇಕಂತೆ. ನೀವು ಜಾಗ್ರತೆಯಾಗಿ ಹಂಗೆ ಕರೀರಿ, ಹೊಸದಾಗಿ ಬಂದಿದ್ದಾರೆ ಪಾಪ, ಮತ್ತೆ ನಮ್ಮ ಹೆಸರನ್ನ ಊರಿಡಿ ಹಾಳು ಮಾಡ್ಬಿಡ್ತಾರೆ. ಓಹೋ ಹಂಗೆ, ಅದಕ್ಕೆ ಅರ್ಧ ವಿಲೇಜ್ ಅರ್ಧ ಸಿಟಿ ತರ ನಿಂತ್ಕೊಂಡಿದ್ದೆ ಅಜ್ಜಿ. ನೋಡು ಈ ವಯಸ್ಸಲ್ಲಿ ಹೆಂಗಿದಾರ ಅಂತ ಅಂದ್ಬಿಟ್ಟು. ಹೊಸದಾಗಿ ಬಂದಿದ್ದೀರಾ ಈ ಊರಿಗೆ? ಹೌದು. ನಿನ್ನ ಹೆಸರೇನು? ಏಂಜಲ್ ಅಂತನಾ? ನನ್ನ ಹೆಸರು ಏಂಜಲ್. ಮತ್ತೆ ನಿಮ್ಗೆ ಎಷ್ಟು ಮಕ್ಕಳು? ನನಗೆ ಒಂದೇ ಮಗ, ಅವನಿಗೆ ಮದುವೆ ಆಗಿದೆ, 2 ಮಕ್ಕಳು, ಒಂದು ಗಂಡು ಮಗು ಒಂದು ಹೆಣ್ಮಗು, ಇಬ್ಬರಿದ್ದಾರೆ. ಸ್ಕೂಲಿಗೆ ಹಾಕಿದ್ದೀವಿ, ಈಗಷ್ಟೇ ಸೇರಿಸಿರೋದು, ಬೇರೆ ಊರಿಂದ ಬಂದಿರೋದಲ್ಲ, ಮತ್ತೆ ಸೀಟ್ ಸಿಗ್ಲಿಲ್ಲ, ಹೆಂಗೋ ಪಕ್ಕದಲ್ಲಿರೋ ಸ್ಕೂಲಲ್ಲಿ ಸೀಟ್ ಸಿಕ್ತು, ಹಾಕ್ಬಿಟ್ವಿ. ನಮ್ಮ ಸ್ಕೂಲಿಗೆ ಹಾಕಿದ್ರಾ? ಯಾವುದು ನಿಮ್ಮ ಸ್ಕೂಲ? ಈ ಏರಿಯಾದಲ್ಲಿ ಲಾಸ್ಟ್ ಒಂದು ಸ್ಕೂಲ್ ಇದೆಯಲ್ಲ, ಅದೇ ನಮ್ಮ ಸ್ಕೂಲ್. ಓ ಆ ಸ್ಕೂಲಾ? ಹೌದೌದು, ಅದೇ ಸ್ಕೂಲಿಗೆ ಹಾಕಿರೋದು. ನಾಳೆಯಿಂದ ಸ್ಕೂಲಿಗೆ ಹೋಗ್ತಾರೆ ಅವರು. ಹೌದು, ನೀನು ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ? ನಾನೀಗ 4ನೇ ಕ್ಲಾಸ್ ಓದ್ತಾ ಇದ್ದೀನಿ.
ಓ ಹೌದಾ, ಹಂಗಂದ್ರೆ ನಿನ್ ಕ್ಲಾಸೇ ಇರ್ಬೇಕು. ಅವಳ ಹತ್ರ ಎಲ್ಲ ನೀನ್ ಜಾಸ್ತಿ ಮಾತಾಡ್ಬೇಡ, ನಿನ್ ಬುದ್ಧಿನೇ ಬಂದ್ಬಿಡತ್ತೆ ಅವಳಿಗೂ. ಸರಿ ಸರಿ, ನಾನು ಬರ್ತೀನಿ. ನನಗೆ ತುಂಬಾ ಲೇಟ್ ಆಯ್ತು. ನನಗೆ ತುಂಬಾ ಹೊತ್ತು ನಿಂತು ಮಾತಾಡಕ್ಕೆಲ್ಲ ಟೈಮ್ ಇಲ್ಲ. ನಾನು ಕ್ಲಬ್ಬಿಗೆ ಹೋಗ್ಬೇಕು. ಓ ಹಂಗಾಗತ್ತೆ, ಅದಕ್ಕೆ ಎಷ್ಟೊತ್ತು ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಹೋಗಿ ಹೋಗಿ, ಕೆಲಸ ಇದ್ರೆ ನೋಡೋಗಿ. ನನಗೂ ಕೆಲಸ ಇದೆ. ನಾವೇನ್ ಕೆಲಸ ಇಲ್ಲದೆ ಏನೂ ಇಲ್ಲ ಇಲ್ಲಿ ಮನೇಲಿ. ಯಾಕಕ್ಕ ಆ ಥರ ಸಿಟ್ಟಾಗಿ ಬೈದ್ರಿ? ಹ್ಞೂ ಮತ್ತೆ ಬೈದು ಸುಮ್ಮನೆ ಇರ್ತಾರಾ? ನಮ್ಮನೆ ಮಕ್ಕಳನ್ನ ಬೈತಿದ್ದಾರೆ, ನೀನು ಸುಮ್ಮನೆ ಇದೆಯಾ? ಆ ಥರ ಎಲ್ಲ ಬೈಸ್ಕೊಂಡಿರ್ಬೇಕಂತ ಏನು ನಮಗೆ ಹಣೆಯಲ್ಲಿ ಬರ್ದಿಲ್ಲ. ಯಾರಾದ್ರೂ ಆ ಥರ ಮಾತಾಡ್ತಾ ಇದ್ರೆ ತಿರ್ಸಿ ಮಾತಾಡಬೇಕು. ಸ್ವೀಟಿ, ನೀ ಈ ಥರ ನಿಂತ್ಕೊಂಡಿದ್ರೆ ಅವ್ರು ಬಾಯಿಗೆ ಬಂದಾಗ ಬೈದು ಹೋಗ್ತಾರೆ. ನೋಡು ಅವಳು ಎಷ್ಟು ತಪ್ಪಗಾಗಿದ್ದಾಳೆ ಅಂತ ಅಂದ್ಬಿಟ್ಟು ಅವಳಿಗೆ ಏನಂತ ಹೇಳಿ ಸಮಾಧಾನ ಮಾಡಿ ಕರ್ಕೊಂಡು ಹೋಗುವ. ನನ್ನ ಕೆಲಸ ಇದೆ, ಮನೆಯೊಳಗೆ ಹೋಗ್ತೀನಿ. ಆ ಅಜ್ಜಿ ಹತ್ರ ಎಲ್ಲ ಜಾಸ್ತಿ ಇಟ್ಕೋಬೇಡ, ನೋಡೋಕ್ಕೆ ಒಂಥರ ಇದೆ ಅಜ್ಜಿ. ಆಯ್ತಕ್ಕ. ನೀನ್ ಏನ್ ಬೇಜಾರ್ ಮಾಡ್ಕೊಂಡಿದ್ಯಾ? ಆ ಅಜ್ಜಿ ಹೇಳಿದ್ದಲ್ಲ ನೀನ್ ತಲೆಗೆ ಹಾಕೊಂಬೇಡ ಆಯ್ತಾ. ನಾನೊಂದು ಹೇಳ್ತೀನಿ ಕೇಳು. ಯಾವಾಗ್ಲೂ ದೊಡ್ಡವ್ರ ಹತ್ರ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಆಯ್ತಾ. ಈ ತರ ಎಲ್ಲ ಮಾತಾಡಿದ್ರೆ ಹಿಂಗೆ ಆಗೋದು ಆಯ್ತಾ. ಆ ಅಜ್ಜಿ ಹೇಳಿದ್ದನ್ನೆಲ್ಲ ನೀನ್ ತಲೆಗೆ ಹಾಕೊಂಬೇಡ. ಬೇಗ ಬ್ರಷ್ ಮಾಡ್ಬಿಟ್ಟು ಬಾ, ಹೋಗೋಣ ನಾವು ಹೊರಗಡೆ. ನಾನೇನು ಆ ಅಜ್ಜಿ ಹಂಗ್ ಮಾತಾಡ್ತಂತಂದ್ಬಿಟ್ಟು ಬೇಜಾರಾಗ್ಲಿಲ್ಲ. ನಂಗೆ ಒಂದೇ ಒಂದ್ ಬೇಜಾರಂದ್ರೆ. ಏನ್ ಬೇಜಾರು ಹೇಳಚ್ಚು? ಅಲ್ಲ, ಆ ಅಜ್ಜಿಗೆ ಈ ವಯಸ್ಸಲ್ಲಿ ಪಾಪು ಅಂತ ಹೆಸರಿಟ್ಟಿದಾರಲ್ಲ, ಅದಕ್ಕೆ ನನಗೆ ಬೇಜಾರಾಯ್ತು. ಅಯ್ಯೋ ಶಿವನೇ, ಆ ಅಜ್ಜಿ ಹೇಳಿದ ತಪ್ಪೇ ಇಲ್ಲ ಆಯ್ತಾ. ನೀನ್ ಈ ತರ ಮಾತಾಡಿದ್ರೆ ಯಾರ್ಗಿದ್ರೇನು ಸಿಟ್ಟು ಬರುತ್ತೆ. ಮೊದ್ಲು ನೀನ್ ಹೋಗಿ ಬ್ರಷ್ ಮಾಡ್ಕೊಂಡು ಬೇಗ ರೆಡಿ ಆಗು ಆಯ್ತಾ. ಮಾರ್ಕೆಟಿಗೆ ಹೋಗ್ಬೇಕು. ಎಷ್ಟು ಸಲ ಹೇಳೋದು ನಾನು ನಿನ್ಗೆ, ಬ್ರಷ್ ಮಾಡು ಅಂತ ಅಂದ್ಬಿಟ್ಟು ಇಷ್ಟ ತನಕ ಸುಮ್ಮನೆ ನಿಂತ್ಕೊಂಡಿದ್ಯಾ? ಏನು ನಾನ್ ಸುಮ್ಮನೆ ನಿಂತ್ಕೊಂಡಿದ್ದೀನ? ನೀವೇ ಪಕ್ಕದ ಮನೆ ಪಾಪು ಒಟ್ಟಿಗೆ ನಗ್ನಗ್ತಾ ಮಾತಾಡ್ಬಿಟ್ಟು ಲೇಟ್ ಮಾಡ್ಬಿಟ್ಟು ನನ್ ಮೇಲೆ ಹೇಳ್ತಾ ಇದ್ದೀರಾ? ಸರಿ ಸರಿ ಆಯ್ತು ಬಿಡು, ಬೇಗ ಬ್ರಷ್ ಮಾಡ್ಬಿಟ್ಟು ಬಾ, ನಾನು ಹೋಗ್ತೀನಿ. ಆದ್ಮೇಲೆ ತಪ್ಪಿದ್ದಕ್ಕೆ ಸರಿ ಆಯ್ತು ರೆಡಿ ಆಗಿ ಬಾ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ರು. ಇದೇ ನಾನೇನಾದ್ರೂ ಲೇಟ್ ಆಗ್ಬೇಕಾಯ್ತು. ಅಚ್ಚ, ನೀವು ಅಷ್ಟ ಬುದ್ಧಿ ಇಲ್ವಾ? ಇಷ್ಟು ಲೇಟ್ ಆಗುತ್ತಾ? ಹಿಂಗೆ ಹೇಳ್ತಾ ಇದ್ರು ನಮ್ಮಮ್ಮ.